ಸರ್ಕಾರ ವಿದ್ಯಾರ್ಥಿಗಳಿಗೆ ಹಲವಾರು ಯೋಜನೆಗಳು ಜಾರಿ ಮಾಡುತ್ತದೆ. ಹಲವಾರು ಹಳ್ಳಿಗಳಿಂದ ವಿದ್ಯಾಭ್ಯಾಸಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ವಸತಿ ನಿಲಯ ನಿರ್ಮಾಣ ಮಾಡಲು ಹಲವಾರು ಕೋಟಿ ಹಣ ಖರ್ಚು ಮಾಡುತ್ತೆ. ಆದರೆ ಶಾಖಾಪುರ ತಾಲೂಕಿನ ವಸತಿ ನಿಲಯ ನೋಡೋಕೆ ಮಾತ್ರ ವಸತಿ ನಿಲಯ. ಕಾಲಿಟ್ಟ ಮೇಲೆ ನಮಗೆ ಕಾಣುವುದು ವಸತಿ ನಿಲಯ ಆವರಣದಲ್ಲಿ ಬೆಳೆದಿರುವ ಮುಳ್ಳುಕಟ್ಟಿಗಳು. ವಸತಿ ಸುತ್ತಮುತ್ತ ಚರಂಡಿ ನೀರು. ಪ್ರತಿನಿತ್ಯ ವಿದ್ಯಾರ್ಥಿಗಳ ಗಬ್ಬು ವಾಸನೆಯಿಂದ ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಿರಿನಾಡು ಯಾದಗಿರಿ ಜಿಲ್ಲೆಯ ಶಾಖಾಪುರ ತಾಲೂಕಿನ ಅಲ್ಪಸಂಖ್ಯಾತರ ವಸತಿ ನಿಲಯದ ಗತಿಯ ಕಥೆ ಇದು. ಹೌದು, ಶಾಖಾಪುರ ತಾಲೂಕಿನ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯ ನಾಮಕ್ಕೆ ವಾಸ್ತೆ ವಸತಿ ನಿಲಯ. ವಸತಿ ಆವರಣದಲ್ಲಿ ಸ್ವಾಗತ ಕೋರುವುದು ಮುಳ್ಳು ಕಂಟಿಗಳು. ವಸತಿ ಆವರಣದಲ್ಲಿ ಚರಂಡಿ ನೀರು ನಿಂತು ಗಬ್ಬು ವಾಸನೆ. ಸರಿಯಾಗಿ ಬಾಗಿಲುಗಳು ಇಲ್ಲ, ಕಿಟಕಿಗಳೇ ಇಲ್ಲ. ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ಬಂದರೂ ಡೋಂಟ್ ಕೇರ್. ವಿದ್ಯಾರ್ಥಿಗಳ ಪಾಡು ಪ್ರಾಣಿಗಳಿಗಿಂತ ಕಡೆಯಾಗಿದೆ. ಜಲ ಉಸ್ತುವಾರಿ ಸಚಿವರೇ ಇತ್ತ ಕಡೆ ಗಮನ ಹರಿಸಿ. ನಿಮ್ಮ ಕ್ಷೇತ್ರ ವಸತಿ ನಿಲಯದ ಕತೆ ಇದಾಗಿದೆ. ವರದಿ ದೇವರಾಜ ಹುಗಾರ.